ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ಯಾಮ್ಸಂಗ್ ಫೋನ್ ಅನ್ಬಾಕ್ಸಿಂಗ್ ಆದಮೇಲೆ ನಾನು ಕೂಡ ಸಂಡೇ ಹೊರಗಡೆ ಹೋಗೋಣ ಅಂತ ನಾನು ಕೆಲವೊಂದು ಥಿಂಗ್ಸ್ ಎಲ್ಲ ಬೇಕಾಗಿತ್ತು. ಸೊ ಅದಕ್ಕಾಗಿ ನಾನು ಸ್ವಂತ ಹೊರಗಡೆ ಹೋಗ್ತಾ ಇದ್ವಿ. ಹೊರಗಡೆ ಯಾಕೆ ಹೋಗ್ತಾ ಇದ್ದೀವಿ, ಏನೆಲ್ಲ ತೊಗೊಂಡ್ವಿ, ಯಾಕೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ ಅಂತ ನಾನು ವಿಡಿಯೋದಲ್ಲಿ ಕೊನೆಗೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಸ್ಯಾಮ್ಸಂಗ್ ಫೋನ್ ತೊಗೊಂಡ್ಮೇಲೆ ನಾನು ಅನ್ಬಾಕ್ಸಿಂಗ್ ಎಲ್ಲ ಆದಮೇಲೆ ಸರಿ ಅದಕ್ಕೂ ಒಂದು ಕವರ್ ಹಾಕೋಣ ಅಂತ ಹಾಗೆಯೇ ಕವರ್ ಹಾಕೋಕ್ಕೆ ನಾನು ಸ್ಕ್ರೀನ್ ಗಾರ್ಡ್ ಆ್ಯಂಡ್ ಕವರ್ ತೊಗೋಬೇಕಂತ ಹೋಗ್ತಾ ಇದ್ವಿ. ದಾರಿಲಿ ಹಾಗೆಯೇ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಸುತ್ತಾಡ್ಕೊಂಡು ಹೋಗ್ತಾ ನಾನು ವಿಡಿಯೋದಲ್ಲಿ ನಾನು GRTಗೆ ಹೋದಾಗ GRTಲಿ ಒಂದು ಸಿಲ್ವರ್ ಜ್ಯುವೆಲ್ರಿ ವಿತ್ ಗೋಲ್ಡನ್ ಕೋಟೆಡ್ ಒಂದು ಲಾಂಗ್ ನೆಕ್ಲೆಸ್ ನೋಡಿದೆ. ಅದಕ್ಕೆ ಅಮೌಂಟ್ 18,000 ಅಂತ ಹೇಳಿದ್ರು. ನನಗೆ ಅದು ಕಾಸ್ಟ್ಲಿ ಅನ್ನಿಸ್ತು. ಸೊ ನಿಮ್ಮೂರಲ್ಲಿ ಈ ಥರ ಏನಾದರೂ ಇದ್ದರೆ ಅದಕ್ಕೆ ಎಷ್ಟು ಬೆಲೆ ಬಾಳ್ಬೋದು, ಈಸ್ ಇಟ್ ವರ್ತ್ ಫಾರ್ 18,000 ಅಂತ ನನಗೆ ಕಮೆಂಟ್ ಮುಖಾಂತರ ಹೇಳಿ. ಜ್ಯೂಸ್ ಕುಡಿತಾ ಹಾಗೆ ನಾವು ಕೂಡ GRTಗೆ ಸ್ವಲ್ಪ ಕೆಲವೊಂದು ಪರ್ಚೇಸ್ ಇತ್ತಂತ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸರಿ ಅಂತ ಹಾಗೆಯೇ ಹೋಗ್ಬೇಕಂದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆಗಲೇ ಹೇಳಿದಾಗೆ ನಾನು ಯಾಕೆ GRTಗೆ ಬಂದಿದ್ದೆ, ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂದರೆ ನನಗೆ ಕೆಲವೊಂದು ನಾನೇ ಟ್ರಿಪ್ಗೆ ಹೋಗ್ತಾ ಇದ್ದೆ. ಅಲ್ಲಿಗೆ ದೇವರಿಗೆ ಒಂದು ಕಾಣಿಕೆ ಮುಖಾಂತರ ನಾನು ತ್ರಿಶೂಲ ಹಾಕಬೇಕಂತ ಕೆಲವನ್ನ ಪರ್ಚೇಸ್ ಮಾಡ್ತಾ ಇದ್ದೆ. ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಟ್ರಿಪ್ಪು, ಯಾವ ದೇವ್ರ ಗುಡಿ ಅಂತ ನಾನು ನಿಮಗೆ ಇನ್ನೊಂದು ಕಂಟಿನ್ಯೂಷನ್ ವ್ಲಾಗ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ನಾನು ಕೆಲವೊಂದು ದೇವರಿಗೆ ಪರ್ಚೇಸ್ ಮಾಡೋದಿತ್ತು. ವೇಲು ಮತ್ತು ತ್ರಿಶೂಲನ ಪರ್ಚೇಸ್ ಮಾಡಿದೆ. ಹಾಗೆ ನಾವು ಹೆಣ್ಮಕ್ಳು ನಮಗೇನು ಬೇಕಾಗಿರುತ್ತೆ ಅಷ್ಟು ಮಾತ್ರ ತೊಗೊಂಡು ಬರಲ್ಲ. ನಾವು ಕೂಡ ಎಲ್ಲನೂ ಸ್ವಲ್ಪ ಡಿಸೈನ್ ಏನಾದರೂ ಹೊಸದಾಗಿ ಬಂದಿದೆಯಾ ಅಂತ ಏನಾದರೂ ಚೆಕ್ ಮಾಡ್ತಾ ಇರುವಾಗ ನನಗೂ ಒಂದು ಕಣ್ಣಿಗೆ ಸಿಲ್ವರ್ ಜ್ಯುವೆಲ್ರಿ ವಿತ್ ಗೋಲ್ಡನ್ ಕೋಟೆಡ್ ನೆಕ್ಲೆಸ್ ನೋಡಿದೆ. ತುಂಬಾ ಚೆನ್ನಾಗಿತ್ತು. ಆದರೆ ನನಗೆ ಅವರು 18,000 ಅಂತ ಅಮೌಂಟ್ ಹೇಳಿದರು. ಅದಕ್ಕೆ ಅಷ್ಟು ನನಗೆ ವರ್ತ್ ಅನ್ನಿಸ್ಲಿಲ್ಲ. ಸೊ ಸರಿ, ನಾನು ಯೂಶ್ವಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಏನಾದರೂ ಬೇಕಾದರೆ ನಾನು ಮೋಸ್ಟ್ ಪ್ರಿಫರಬಲ್ ಅಂದರೆ GRTಲೇ ಪರ್ಚೇಸ್ ಮಾಡೋದು. ಯಾಕಂದರೆ ನಾನು ಸುಮಾರು ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದು ಎಂಡ್ ಫಿನಿಶಿಂಗ್ ಆ್ಯಂಡ್ ಕಲರಿಂಗ್ ಯಾವುದು ಕೂಡ ಶೇಡ್ ಆಗಿಲ್ಲ. ತುಂಬ ಚೆನ್ನಾಗಿರುತ್ತೆ ಯಾವತ್ತಾದರೂ ನಾವು ಗೋಲ್ಡ್ ವೇರ್ ಮಾಡಿದಾಗ. ಸೊ ಅದು ಕೂಡ ಇನ್ನೂ ಹೊಸದಾಗೇ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಯೂಶ್ವಲಿ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡೋದಂದರೆ GRTಲೇ ಮಾಡ್ತೀನಿ. ಯಾಕೆ GRT ಅಂತ ಗೊತ್ತಾಯಿತು. ನಾನು ಕೂಡ ಬೇರೆ ಕಡೆ ಎಲ್ಲ GRT ಬಿಟ್ಟು ಮಲ್ಬಾರ್, ತಾನಿಷ್ಕ್ ಆ್ಯಂಡ್ ಸೊ ಆನ್ ಜ್ವಾಲುಕಸಲ್ಲೆಲ್ಲ ಪರ್ಚೇಸ್ ಮಾಡಿದ್ದೆ. ಬಟ್ ನನಗೇನಂದರೆ ಕಲರ್ ಸ್ವಲ್ಪ ಡಲ್ ಆಗಿತ್ತು, ಹಾಗೆಯೇ ಅಷ್ಟು ಶೈನಿ ಕೂಡ ಇರಲಿಲ್ಲ. ಸೊ ಹಾಗಾಗಿ ಮೋಸ್ಟ್ ಪ್ರಿಫರಬಲ್ ಒಂದು ಕಲೆಕ್ಷನ್ ಮಾಡ್ತಿರೋಬೇಕಾದ್ರೆ ನನಗೂ ಬೇಕಾದವರು ಸ್ವಲ್ಪ ನಮ್ಮ ಮನೆ ಪಕ್ಕದ ಮನೆಯವರು ಕೂಡ ಸಿಕ್ಬಿಟ್ಟಿದ್ರು. ಹಾಗೆಯೇ ಆಂಟಿ ಜೊತೆ ಮಾತಾಡ್ತಾ ಫೋನು ಬ್ಯಾಕ್ ಕವರ್ ತೊಗೊಂಡ್ಮೇಲೆ ಅದಕ್ಕೆ ಒಂದು ಸ್ಕ್ರೀನ್ ಗಾರ್ಡ್ ಕೂಡ ಹಾಕ್ಸೋದಿತ್ತು. ಅದು ಕೂಡ ನಾನು ಮಾಡಿದೆ. ತೊಗೊಂಡು ಹೋಗಬೇಕಾದ್ರೆ ಹಾಗೆ ಬ್ರೆಡ್ ಕೆಲವೊಂದು ಪರ್ಚೇಸ್ ಮಾಡೋದಿತ್ತು. ಬ್ರೆಡ್ ಆ್ಯಂಡ್ ಬನ್ ಅದು ಕೂಡ ಪರ್ಚೇಸ್ ಮಾಡಿದೆ. ಯೂಶ್ವಲಿ ನಾನಿರೋದು ಕಲ್ಯಾಣ ನಗರದಲ್ಲಿ, ಹಾಗಾಗಿ ಕಲ್ಯಾಣ ನಗರ ಬ್ರಾಂಚಲ್ಲಿ ಬ್ರೆಡ್ಸ್ ಅಂತ ಒಂದು ಫ್ಯಾಕ್ಟ್ರಿನೇ ಇದೆ. ಅಂದರೆ ಮಿನಿ ಫ್ಯಾಕ್ಟ್ರಿ ಥರ ಮಾಡ್ಕೊಂಡಿದ್ದಾರೆ. ಫ್ರೆಶ್ ಆಗಿ ಅಲ್ಲೇ ಸಿಗುತ್ತೆ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಯಾಕಂದರೆ ಫ್ರೆಶ್ ಆಗಿ ಕೂಡ ಇರುತ್ತೆ. ನಾವು ಕೂಡ ಅಲ್ಲಿ ನೋಡ್ಬೋದು ಯಾವ ಥರ ಬ್ರೆಡ್ಸ್ ಎಲ್ಲ ಮಾಡ್ತಾರೆ ಅಂತ. ಹಾಗೆಯೇ ದಾರಿಲಿ 7 ವೆರೈಟಿ ಪಾನಿಪುರಿ, ದಟ್ ಈಸ್ ಮೋಸ್ಟ್ ವಿಚ್ ಐ ಗೋಯಿಂಗ್ ಟು ಲೈಕ್. ಸೊ ಆಲ್ ವೆರೈಟಿ ಪಾನಿಪುರಿ ಕೂಡ ಇತ್ತು. ನಾನು ಕೂಡ ಚೆನ್ನಾಗಿ ತಿಂದೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಇನ್ನೇನು ಗಾಡಿ ಡಿಕ್ಕಿಲಿ ಕೆಲವೊಂದು ಐಟಮ್ಸ್ ಹಾಕೋಣ ಅಂತ ಡಿಕ್ಕಿ ಓಪನ್ ಮಾಡಿದ್ರೆ ಸಂತು ಡಿಕ್ಕಿ ಕೀ ಗಾಡೀಲಿ ಹಾಕಿ ಕೀ ಎಲ್ಲ ಮುರಿದ್ಬಿಟ್ಟಿದ್ರು. ಹೋಪ್ ನಿಮಗೆ ನನ್ನ ಕಂಟಿನ್ಯೂಷನ್ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.